Hi, ma'am. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಕ್ವೆಶ್ಚನ್ಸ್ ಕೇಳ್ತೀನಿ, ನಿಮ್ಮಂಥ ಟ್ರೇಡ್ ಮಾಡೋರಿಗೆ ಟ್ರೈನಿಂಗಲ್ಲಿ ಹೆಲ್ಪ್ ಆಗುತ್ತೆ ಒಂದು ಫೀಡ್ಬ್ಯಾಕ್ ಆಗಿ. ಓಕೆನಾ, ಕೇಳ್ಬೋದಾ? ಕೇಳಿ. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕನ್ಫ್ಯೂಷನ್ ಅಥವಾ ಭಯ ಟ್ರೇಡಿಂಗ್ ಬಗ್ಗೆ ಏನಿತ್ತು? ಭಯ ಏನಿತ್ತು ಅಂತಂದರೆ ಅದೇ ಹೇಗೆ ಟ್ರೇಡ್ ಮಾಡೋದನ್ನೋದೇ ಒಂದು ಭಯ ಇತ್ತು. ಮತ್ತು ತುಂಬ ಕನ್ಫ್ಯೂಷನ್ಸ್ ಇತ್ತು. ಅಂದರೆ ಏನಿದು ಸ್ವಲ್ಪ ಗ್ಯಾಮ್ಲಿಂಗ್ ಥರನಾ ಏನು ಎತ್ತ ಅಂತೆಲ್ಲ ಸ್ವಲ್ಪ ಇತ್ತು. ಮತ್ತು ಈ ಸಬ್ಜೆಕ್ಟ್ ವೈಸು ಅಷ್ಟೇ, ಎಲ್ಲಿ ಹೆಂಗೆ ಕಲಿಬೇಕು ಏನು ಅಂತೆಲ್ಲ ಸ್ವಲ್ಪ ತುಂಬ ಕನ್ಫ್ಯೂಷನ್ಸ್ ಇತ್ತು. ಸೊ ಅದಾದಮೇಲೆ ಇಲ್ಲಿ ಬಂದಮೇಲೆ ಸ್ವಲ್ಪ ನಮಗೆ ಕ್ಲಿಯರೆನ್ಸ್ ಎಲ್ಲ ಇವಾಗ ಸಬ್ಜೆಕ್ಟ್ ನೋ ವೈಸ್ ಆಗಲಿ ಕನ್ಫ್ಯೂಷನ್ಸ್? ಮತ್ತು ಟ್ರೇಡಿಂಗ್ ಮಾಡೋದಾಗಲಿ, ಸೊ ಕನ್ಫ್ಯೂಷನ್ಸ್ ಎಲ್ಲ ಹೋಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ ಇವಾಗ. ಓಕೆ. ಸೊ ಇವಾಗ ಏನು ಭಯ, ಏನು ಕನ್ಫ್ಯೂಷನ್ಸ್ ಇಲ್ಲ, ಭಯ ಏನಿಲ್ಲ. ಸೆಷನ್ಸ್ ಅಟೆಂಡ್ ಮಾಡಿದ್ದೀವಲ್ಲ, ಸೊ ಏನು ಭಯ ಇಲ್ಲ. ಓಕೆ, ಗ್ರೇಟ್. ನಿಮ್ಗೆ ಯಾವ ಒಂದು ವಿಷಯ ಇಲ್ಲಿ ಬರೋ ತನಕ ತುಂಬ ಅರ್ಥನೇ ಆಗ್ತಿರ್ಲಿಲ್ಲ ಅಂತ ಒಂದು ವಿಷಯ ಟ್ರೇಡಿಂಗ್ ಬಗ್ಗೆ ಇದ್ರೆ ಅದೇನಾಗ? ಟ್ರೇಡಿಂಗ್ ಬಗ್ಗೆ ತುಂಬಾ ಅರ್ಥ ಆಗದೆ ಇರೋದು ಅಂತಂದರೆ, ನಾನು ರಿಸರ್ಚ್ ಮಾಡ್ಬೇಕಾದ್ರೆ ತುಂಬ ಸಬ್ಜೆಕ್ಟ್ಸ್ಗಳಿದೆ, ಟಾಪಿಕ್ಸ್ಗಳಿದೆ, ಒಂದು 60-70 ಟಾಪಿಕ್ಸ್ಗಳಿದೆ. ಅಷ್ಟನ್ನೆಲ್ಲ ಕಲ್ತ್ಕೊಂಡು ನೋಡಿಕೊಂಡು ಬಂದು ಮಾಡಿದ್ರೇ ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಆಗೋದು ಅನ್ನೋದೊಂದು ತುಂಬ ಕನ್ಫ್ಯೂಷನ್ ಇತ್ತು. ಮತ್ತು ನಾನು ತುಂಬ ರಿಸರ್ಚ್ ಮಾಡಿದಾಗ ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ಬರ್ತಿತ್ತು, ತುಂಬ ಕಷ್ಟ ಇರುತ್ತೆ, ಒಂದು 60-70 ಸಬ್ಜೆಕ್ಟ್ಗಳು ಎಲ್ಲ ಕಲಿತು ಮಾಡಬೇಕು ಅನ್ನೋದೆಲ್ಲ ಇತ್ತಲ್ಲ. ಸೊ ಅದೊಂದು ತುಂಬ ಕನ್ಫ್ಯೂಷನ್ ಮತ್ತು ಹೆವಿ ತುಂಬ ಭಯ ಇತ್ತು. ಅಷ್ಟೊಂದು ಟಾಪಿಕ್ಸ್ ಎಲ್ಲ ಓದಿ ಮಾಡೋದು ನಾವೆಲ್ಲ ಯಾವಾಗಪ್ಪ ಅಂತ. ಸೊ ಅದೊಂದು ಇಲ್ಲಿಗೆ ಬಂದಮೇಲೆ ನನಗೊಂದು ಕ್ಲಾರಿಟಿ ಸಿಕ್ಕಿದೆ. ಓಕೆ, ಡನ್. ನೀವು ಇವಾಗ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಇಲ್ಲಿ ಬರೋ ಮುಂಚೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು, ಇವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ? ಇಲ್ಲಿಗೆ ಬರೋಗೂ ಮುಂಚೆ ಕಾನ್ಫಿಡೆನ್ಸ್ ಇರಲಿಲ್ಲ ಬಿಡಿ, 0%. ಇವಾಗ ಓಕೆ, ನಾನೊಂದು ಮಾಡ್ಬೋದು ಅನ್ನೋದು ಒಂದು 50% ಇದೆ. ಬಟ್ ಈಗ ಬಿಗಿನಿಂಗ್ ಅಲ್ವಾ, ಸೊ ಇನ್ನೂ ಕಲಿಬೇಕು. ಸೊ ಅಲ್ಲಿ ಕಲ್ತ ಮೇಲೆ ಒಂದು 100% ಕಾನ್ಫಿಡೆನ್ಸ್ ಅಂತೂ ಬಂದೇ ಬರುತ್ತೆ. ಈಗ ಒಂದು 50% ಇದೆ, ನಾನು ಮಾಡ್ಬೋದು ಅನ್ನೋ ಒಂದು ಧೈರ್ಯ ಇದೆ. ಇನ್ನೊಂದು 50% ಮಾಡ್ತಾ ಮಾಡ್ತಾ ಕಲಿತೀರಾ? ಮಾಡ್ತಾ ನೆಕ್ಸ್ಟು ಈಗ ಪ್ರಾಕ್ಟೀಸ್ ಮಾಡ್ತಾ ಕಲಿಯೋದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಅನ್ನಿಸ್ದಾಗೆ ಯಾಕೆ ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಬೇಕು? ಇದ್ರ ಅಟೆಂಡ್ ಮಾಡಿದ್ರೆ ಏನು ಲಾಭ, ಏನು ಗುಣ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ? ಏನಕ್ಕೆ ಇದನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಇವರು ಟೀಚ್ ಮಾಡ್ತಾರಲ್ಲ, ಅದಿವೇ ಈ ಅದಕ್ಕೋಸ್ಕರ ನಾವು ಅಟೆಂಡ್ ಮಾಡಲೇಬೇಕು. ಯಾಕಂದರೆ ನಾವು ಲೈವ್ ಸೆಷನ್ ಅಟೆಂಡ್ ಮಾಡಿದ್ವಿ, ಅಲ್ಲಿ ನಾವು ಇಂಪ್ರೆಸ್ ಆಗಿ ಬಂದಿಲ್ಲಿ ಅಟೆಂಡ್ ಮಾಡಿದ್ದು. ಸೊ ಅಲ್ಲಿ ನಮಗೊಂದು ಕಾನ್ಫಿಡೆನ್ಸ್ ಸಿಕ್ತು. ಈಗ ಬೇರೆ ಕಡೆ ಎಲ್ಲ ಹೋದರೆ ಏನು, ಅಲ್ಲಿ ಒಂದು ಮೇನ್ ಟಾಪಿಕ್ಸ್ ಮಾಡ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಅವ್ರ ನಮ್ಮ ಬಗ್ಗೆ ಏನು ಕೇಳೋದಿಲ್ಲ, ಏನು ಮಾಡಲ್ಲ. ಬಟ್ ಇವರು ಆ ಥರ ಅಲ್ಲ, ಲೈವ್ ಸೆಷನ್ನಲ್ಲೂ ಮಾಡಿ ಅದು ಫ್ರೀಯಾಗಿ ಕೊಟ್ಟು ಮತ್ತೆ ಇಲ್ಲಿ ಈ ಸೆಷನ್ಗೆ ಬಂದಿರೋದು. ಸೊ ಇಲ್ಲೂ ಅಷ್ಟೇ, ಒಂದು ಟಾಪಿಕ್ ಬಗ್ಗೆ ಹೇಳಿದ್ಮೇಲೆ ಅದ್ರಲ್ಲಿ ನಮಗೆ ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ, ಸೊ ಅದಕ್ಕೆ ಎಲ್ಲರೂ ಅಟೆಂಡ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಯರ್ ಫೀಡ್ಬ್ಯಾಕ್. ma'am. ಥ್ಯಾಂಕ್ ಯು.